ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆಯ ಮಾಸಿಕ ಸಭೆಯ ವೇಳೆ ಮಲೇರಿಯಾ ನಿರ್ಮೂಲನೆಯ ಕುರಿತಾಗಿ ನೈಜೀರಿಯಾದ ಪ್ರೊಫೆಸರ್ ಸಿರಿಲ್ವಾ ಸೋಮಾ ಉಪನ್ಯಾಸ ನೀಡಿದರು. ರವೀಂದ್ರ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆ ಒಂದಲ್ಲ ಒಂದು ಚಟುವಟಿಕೆಗಳ ಮೂಲಕ ಗುರುತಿಸಲ್ಪಡುತ್ತಲೇ ಇರುತ್ತದೆ. ಇತ್ತೀಚೆಗೆ ನಮ್ಮ ನಾಡು ವರದಿಗೆ ಸ್ಪಂದಿಸಿ ಅನಾರೋಗ್ಯದಿಂದ ಬಳಲುತ್ತಿರುವ ಪ್ರವೀಣ್ ಕೋಟ್ಯಾನ್ ಅವರ ನೆರವಿಗೆ ಧಾವಿಸಿ ಬಂದಿದ್ದು ರವೀಂದ್ರ ಶೆಟ್ಟಿ ಅವರ ನೇತೃತ್ವದ ಈ ಸಂಘಟನೆ. ರೋಟರಿ ಕ್ಲಬ್ ಆಫ್ ದೇರಳಕಟ್ಟೆಯ ಮಾಸಿಕ ಸಭೆಯ ವೇಳೆ ಈ ಬಾರಿ ಇನ್ನೊಂದು ವಿಶೇಷತೆ ಇತ್ತು. ದೂರದ ನೈಜೀರಿಯಾದ ಪ್ರೊಫೆಸರ್ ಸಿರಿಲ್ವಾ ಸೋಮಾ ಅವರು ಮಲೇರಿಯಾ ನಿರ್ಮೂಲನೆಗೆ ವಿಶ್ವದ ಪಣ ಎಂಬ ವಿಷಯದಡಿ ವಿಶೇಷ ಉಪನ್ಯಾಸ ನೀಡಿದರು. ರೋಟರಿ ಕ್ಲಬ್ಬಿನ ಸಹಯೋಗದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಲೇರಿಯಾ ನಿರ್ಮೂಲನೆಗೆ ವಿಶೇಷ ಆದ್ಯತೆ ನೀಡುತ್ತೇವೆ ಎಂದರು. The founder of your club, Paul Harris, in 1905 in Ohio, he began to wonder. He said, when I was youth, I would hang around with beautiful people. They treated me so well. In my formative years, I want to find a club that would keep up that friendship in my environment, in my hometown. It was an importance of humanity that Paul Harris, he is suffering of an American. It would join our education together, our law together, everything together. Again, we can defeat. ಕಾರ್ಯಕ್ರಮದ ಆರಂಭದಲ್ಲಿ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಸ್ವಾಗತಿಸಿದರು. ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ಪ್ರಸ್ತಾವನೆಗೆ ಇದ್ದರು. ಅಂತಾರಾಷ್ಟ್ರೀಯ ಸೇವೆಗಳ ಪದಾಧಿಕಾರಿಯಾದ ಪ್ರೊಫೆಸರ್ ಭಂಡಿ ವರದಿ ವಾಚಿಸಿದರು. ಪ್ರೊಫೆಸರ್ ಸೋಮಾ ಅವರ ಆಶಯಗಳಿಗೆ ಉತ್ತರಿಸಿದ ಮಾಜಿ ರಾಜ್ಯಪಾಲರಾದ ಡಾಕ್ಟರ್ ದೇವದಾಸ್ ರೈ ಮಲೇರಿಯಾ ಮಾತ್ರವಲ್ಲದೆ ಎಲ್ಲ ರೀತಿಯ ರೋಗಗಳನ್ನು ಬುಡ ಸಹಿತ ಕೀಳುವ ಪ್ರಯತ್ನ ಆಗಬೇಕು ಎಂದರು. AJ Institute of Medical Sciences, the free wards, I look after about maybe 80 free patients. In that, more than half are malaria. So I think Dr. Soma's work of malaria eradication is very relevant in India today. Congratulations, sir. And from the Rotary side, I would like to inform our Rotarians that this time it is one Rotarian from Sulya who is heading the anti-malaria committee. We have been doing a lot of good work in the eradication of malaria. I think possibly Dr. Soma's call of us and the African people being united in their crusade against malaria and other issues, I think is very, very relevant. ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.